ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ಆಟೋ ಚಾಲಕ ಮತ್ತು ಕರುವಿನ ಅಪರೂಪದ ಸ್ನೇಹ ಎಲ್ಲರ ಮನಸೆಳೆದಿತ್ತು. ನಗರದ ಬಸ್ ನಿಲ್ದಾಣದ ಬಳಿ ಒಂದು ಮುದ್ದಾದ ದೃಶ್ಯ ಜನರ ಗಮನ ಸೆಳೆಯುತ್ತಿದೆ. ದಾಸ್ ಯಾಕೋಬ ಎಂಬ ಆಟೋ ಚಾಲಕ ಮತ್ತು ಒಂದು ಆಕಳ ಕರುವಿನ ನಡುವಿನ ಅಪರೂಪದ ಸ್ನೇಹ ಎಲ್ಲರ ಮನಗೆದ್ದಿದೆ. ಸ್ಥಳೀಯರ ಪ್ರಕಾರ ಯಾಕೋಬ ಅವರು ಆ ಕರುವಿಗೆ ಚೋಟು ಎಂದು ಹೆಸರಿಟ್ಟಿದ್ದಾರೆ. ವಿಶೇಷವೆಂದರೆ ಚೋಟು ಎಂದು ಕರೆದಾಕ್ಷಣ ಅದು ಎಲ್ಲಿದ್ದರೂ ಓಡಿ ಬಂದು ಯಾಕೋಬ ಅವರ ಬಳಿ ನಿಂತುಕೊಳ್ಳುತ್ತದೆ. ಈ ದೃಶ್ಯವನ್ನ ನೋಡಿದವರಿಗೆ ಅದೊಂದು ನಿಷ್ಠೆಯ ಹಾಗೂ ಪ್ರೀತಿಯ ಸಂಕೇತವಾಗಿ ಕಾಣಿಸುತ್ತದೆ. ಯಾಕೋಬ ಅವರು ಯಾವುದೇ ಲಾಭ ಅಥವಾ ಫಲದ ಆಸೆ ಇಲ್ಲದೆ ಆ ಕರುವಿನ ಮೇಲೆ ಅಪಾರ ಮಮತೆಯನ್ನ ತೋರಿಸುತ್ತಿದ್ದಾರೆ. ದಿನನಿತ್ಯದ ತಮ್ಮ ಕೆಲಸದ ನಡುವೆಯೂ ಅವರು ಚೋಟುವಿನ ಆರೈಕೆಗೆ ಸಮಯ ಮೀಸಲಿಡುತ್ತಿರುವುದು ವಿಶೇಷವಾಗಿದೆ. ಬಸ್ ನಿಲ್ದಾಣದ ಬಳಿ ಸಂಚರಿಸುವ ಜನರು ಈ ಸ್ನೇಹವನ್ನು ಕಂಡು ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದು, ಮಾನವ ಮತ್ತು ಪ್ರಾಣಿಗಳ ನಡುವಿನ ಈ ನಿಸ್ವಾರ್ಥ ಬಾಂಧವ್ಯವು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ದಾಂಡೇಲಿಯಲ್ಲಿ ಆಟೋ ಚಾಲಕ ಮತ್ತು ಕರುವಿನ ನಡುವೆ ಬೆಳೆದಿರುವ ಈ ಸ್ನೇಹ, ಪ್ರೀತಿ ಮತ್ತು ನಿಷ್ಠೆಯ ಜೀವಂತ ಉದಾಹರಣೆಯಾಗಿದೆ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ದಾಸ್ ಯಾಕೋಬ್ ಅಂತೇಳಿ ಮೇಡಮ್. ಹೌದು ಮೇಡಮ್, ಆಟೋ ಸ್ಟ್ಯಾಂಡ್ ಆಕಳ ಕರ ನಮ್ದಲ್ಲ, ಸಣ್ಣದಾಗಿಂದ ಇಲ್ಲೇ ಓಡಾಡ್ತಿತ್ತು ಮೇಡಮ್. ಅದಕ್ಕೆ ಚೋಟು ಅಂತೇಳಿ ಹೆಸರು ಇಟ್ಟಿದ್ಮೇಲೆ ಅವಾಗಿಂದ ಇದು ನಮ್ಮ ಹತ್ರನೇ ಬರುತ್ತೆ ಮೇಡಮ್, ಇಲ್ಲೇ ಇರ್ತದೆ. ಇಲ್ಲ ಮೇಡಮ್, ಹೋಗಿ ಬರುತ್ತೆ ಮೇಡಮ್, ಎಲ್ಲ ತಿರುಗಾಡಿ ಬಂದು ಮತ್ತೆ 2 ಟೈಮ್ ವಿಸಿಟ್ ಮಾಡುತ್ತೆ, ಬೆಳಗ್ಗೆ ಒಂದು ಸಾಯಂಕಾಲ. ಅದು ಬಾಯಿ ಇಲ್ಲದ ಪ್ರಾಣಿ ಅಲ್ಲ ಮೇಡಮ್, ಮನುಷ್ಯರ ತರ ನಮಗೂ ಕೂಡ ಅದು ಅಭಿಮಾನಿಸ್ತದೆ. ಪಾಪ ಬಾ ಅಂದ್ರೆ ಬರ್ತದೆ, ಅದಕ್ಕಾಗಿ ಅದಕ್ಕೆ ಬಹಳ ಪ್ರೀತಿಸ್ತೇವೆ ಮೇಡಮ್. ಬಾಯಿ ಇಲ್ಲದ ಪ್ರಾಣಿ ಅಲ್ಲ. ಆಟೋ ಚಾಲಕರಾಗಿರೋದ್ರಿಂದ ನೀವು ದುಡಿಯೋದೇ ಬಹಳ ಕಡಿಮೆ, ಅದರಲ್ಲಿ ಅದಕ್ಕೆ ಏನೇನೋ ಫುಡ್ಸ್ ಅದು ಇದು ಹಾಕ್ತಾ ಇರ್ತೀರಿ. ಅದು ನಿಮ್ಗೆ ಹೆಂಗ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ ಸರ್? ಅಂಥದ್ರೊಳಗೆ ಏನಿಲ್ಲ ಮೇಡಮ್, ನಮ್ಗೆ ಯಾವುದೇ ಹ್ಯಾಬಿಟ್ ಇಲ್ಲ ಮೇಡಮ್. ಅದರಲ್ಲೇ ಒಂದು 100-200 ರೂಪಾಯಿ ಅದಕ್ಕೆ ಖರ್ಚು ಮಾಡಿದ್ರೆ ನಮ್ಗೇನು ಅನ್ಸಲ್ಲ ಮೇಡಮ್. ನಿಮ್ಮ ಈ ಪ್ರಾಣಿ ದಯೆ ನೋಡಿ ನಮ್ಗೆ ಬಹಳ ಸಂತೋಷ ಆಯ್ತು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.